ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಆಲ್ರೆಡಿ ನಿಮಗೆ ಸ್ಕ್ರೀನ್ ಮೇಲೆ ನೋಡಿ ಗೊತ್ತಾಗಿರುತ್ತೆ. ಸೊ ಈ ರೀತಿ ಡಲ್ನೆಸ್ ಅಲ್ಲಿ ಇರುವಂತ ಫೋಟೋನ ಸೊ ಈ ರೀತಿಯಾಗಿ ಕಲರ್ ಗ್ರೇಡಿಂಗ್ ಮಾಡಿ ಅಥವಾ ಒಂದು ಫೋಟೋಗೆ ರಿಟಚ್ ಕೊಡೋದು ಯಾವ ತರ ಅಂತ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ಬನ್ನಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಮೊದಲನೇದಾಗಿ ನಿಮ್ಮ ಫೋನಲ್ಲಿ ಲೈಟ್ ರೂಮ್ ಆಪ್ ಇದ್ರೆ ಓಪನ್ ಮಾಡ್ಕೋಬೇಕು. ಮೊದಲನೇದಾಗಿ ನಾನು ಆಲ್ರೆಡಿ ಲೈಟ್ ರೂಮ್ ಆಪ್ ನ ಓಪನ್ ಮಾಡ್ಕೊಂಡು ಅದಕ್ಕೆ ಫೋಟೋನ ಆಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಎಡಿಟ್ ಮಾಡೋದು ಹೆಂಗೆ ಏನು ಅಂತ ಎಲ್ಲ ನೋಡೋಣ, ಬನ್ನಿ. ಸೊ ಮೊದಲನೇದಾಗಿ ರೈಟ್ ಸೈಡು ಕೆಲವೊಂದು ಟೂಲ್ಸಸ್ ಇದೆ. ಸೊ ಆ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ಫೋಟೋನ ಎಡಿಟ್ ಮಾಡೋಣ, ಬನ್ನಿ. ಸೊ ಮೊದಲನೇದಾಗಿ ರೈಟ್ ಸೈಡ್ ಅಲ್ಲಿ ಎಡಿಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈಗ ಫಸ್ಟ್ ಒನ್ ಇದೆಯಲ್ಲ ಲೈಟ್ ಅಂತ, ಸೊ ಲೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಲೈಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಫಸ್ಟ್ ಒನ್ ಎಕ್ಸ್ಪೋಸರ್. ಸೊ ಎಕ್ಸ್ಪೋಸರ್ ಬಂದ್ಬಿಟ್ಟು ಪ್ಲಸ್ 1.36 ಇಟ್ಕೊಳ್ಳಿ. ಸೊ ಅಥವಾ ಒನ್ ಪ್ಲಸ್ 1.30 ಇಟ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಕಾಂಟ್ರಾಸ್ಟ್ -80 ಇಟ್ಕೊಳ್ಳಿ, -18 ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಹೈಲೈಟ್ಸ್ +24. ಸೊ ನೆಕ್ಸ್ಟ್ ಅದಾದ್ಮೇಲೆ ಶಾಡೋ +14. ನೆಕ್ಸ್ಟ್ ಅದಾದ್ಮೇಲೆ ವೈಟ್ಸ್ +18. ಸೊ ನೆಕ್ಸ್ಟ್ ಅದಾದ್ಮೇಲೆ ಬ್ಲಾಕ್ಸ್ +8. ಸೊ ನೆಕ್ಸ್ಟ್ ಅದಾದ್ಮೇಲೆ ಲೈಟ್ ಎಲ್ಲ ಮುಗೀತು. ನೆಕ್ಸ್ಟ್ ಕಲರ್ಗೆ ಹೋಗ್ಬೇಕು. ಇಲ್ಲಿ ಲೈಟ್ ಕೆಳಗಡೆ ಕಲರ್ ಅಂತ ಇದೆಯಲ್ಲ, ಸೊ ಕಲರ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಲರ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಮೇಲ್ಗಡೆ ರೌಂಡ್ ಅಲ್ಲಿ ಎಲ್ಲ ಕಲರ್ಸ್ ಇದೆಲ್ಲ ಮಿಕ್ಸ್ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇದು ಮೇನ್ ಟೂಲ್, ಮೀನ್ಸ್ ಏನಕ್ಕೆ ಅಂದ್ರೆ ಕಲರ್ ಗ್ರೇಡಿಂಗ್ ಮಾಡೋಕೆ ಅಥವಾ ಎಡಿಟ್ ಮಾಡೋಕೆ ಈ ಒಂದು ಟೂಲ್ಸ್ ತುಂಬಾನೇ ಯೂಸ್ ಆಗುತ್ತೆ, ಕಲರ್ಸ್ ಟೂಲ್ಸ್. ಸೊ ಮೊದಲನೇದಾಗಿ ನಾವು ರೆಡ್ ಕಲರ್ ಮೇಲೆ ಹೋಗ್ಬೇಕು. ಸೊ ರೆಡ್ ಕಲರ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಫಸ್ಟ್ ಒನ್ ಝೀರೋನೇ ಇರಲಿ, ಸ್ಯಾಚುರೇಷನ್ ಕೂಡ ಝೀರೋನೇ ಇರಲಿ. ನೆಕ್ಸ್ಟ್ ಲುಮಿನೆನ್ಸ್ -28 ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಆರೆಂಜ್ ಕಲರ್ಗೆ ಹೋಗ್ಬೇಕು. ಸೊ ಆರೆಂಜ್ ಕಲರ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲೂ ಕೂಡ ಫಸ್ಟ್ ಒನ್ ಝೀರೋನೇ ಇರಲಿ. ನೆಕ್ಸ್ಟ್ ಸ್ಯಾಚುರೇಷನ್ ಕೂಡ ಝೀರೋನೇ ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಲುಮಿನೆನ್ಸ್ +13 ಇರಲಿ, ಸಾರಿ +30 ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನಾವು ಡೈರೆಕ್ಟ್ ಆಗಿ ಲೈಟ್ ಬ್ಲೂ ಕಲರ್ ಮೇಲೆ ಹೋಗ್ಬೇಕು. ಸೊ ಲೈಟ್ ಬ್ಲೂ ಕಲರ್ ಮೇಲೆ ಹೋದಾದ್ಮೇಲೆ ಇಲ್ಲಿ ಫಸ್ಟ್ ಒನ್ +50 ಇರಲಿ. ಸೊ ನೆಕ್ಸ್ಟ್ ಸ್ಯಾಚುರೇಷನ್ +36 ಇರಲಿ. ನೆಕ್ಸ್ಟ್ ಲುಮಿನಿಯನ್ಸ್ -10 ಇರಲಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಕಲರ್ ಗ್ರೇಡಿಂಗ್ ಕಂಪ್ಲೀಟ್ ಆಯಿತು. ಮೇಲ್ಗಡೆ ಡನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಇವಾಗ ಕಲರ್ ಮುಗೀತು ಇಲ್ಲಿ. ನೆಕ್ಸ್ಟ್ ನಾವು ಎಫೆಕ್ಟ್ಸ್ಗೆ ಹೋಗ್ಬೇಕು. ಸೊ ಇಲ್ಲಿ ರೈಟ್ ಸೈಡ್ ಕೆಳಗಡೆ ಇದೆಯಲ್ಲ ಎಫೆಕ್ಟ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಫಸ್ಟ್ ಒನ್ ಟೆಕ್ಸ್ಚರ್ ಅಂತ ಇದೆಯಲ್ಲ, ಅದು +6 ಇರಲಿ. ನೆಕ್ಸ್ಟ್ ಕ್ಲಾರಿಟಿ ಕೂಡ +6 ಇರಲಿ. ಅದಾದ್ಮೇಲೆ ಲಾಸ್ಟ್ ಒನ್ ಝೀರೋನೇ ಇರಲಿ, ಅದೇನು ಬೇಡ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿಗೆ ಆಲ್ಮೋಸ್ಟ್ ಎಡಿಟ್ ಕಂಪ್ಲೀಟ್ ಆಯಿತು, ನೋಡ್ಬೋದಲ್ಲ. ಸೊ ನೀವು ಇಲ್ಲಿ ಫೇಸ್ನ ನೋಡ್ಬೋದು. ಬಿಫೋರ್ ನೋಡಿ ಎಷ್ಟು ಡಲ್ನೆಸ್ ಇದೆ ಫೋಟೋ. ಸೊ ಒಂದು ಫೋಟೋಗೆ ಕ್ಲಾರಿಟಿ ಕೊಟ್ಟು ಕಲರ್ ಗ್ರೇಡಿಂಗ್ ಮಾಡಿದ್ದೀನಿ. ಬಿಫೋರ್ ಆದಮೇಲೆ ಆಫ್ಟರ್ ನೋಡಿ ಒಂದು ಫೋಟೋಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಅಂದರೆ ಫೇಸ್ನಲ್ಲಿ ಕೂಡ ಒಂದು ಬ್ರೈಟ್ನೆಸ್ ಆಗಿರ್ಬೋದು, ಅರೌಂಡ್ ಎಲ್ಲಾನು ಕೂಡ ಚೆನ್ನಾಗಾಗಿದೆ ಎಡಿಟಿಂಗ್. ಸೊ ಆಲ್ಮೋಸ್ಟ್ ನೋಡಿದ್ರಲ್ಲ ಫೋಟೋನ ಯಾವ ರೀತಿ ಎಡಿಟ್ ಮಾಡೋದು ಸಿಂಪಲ್ ಆಗಿ. ನೀವು ಕೂಡ ಇದೇ ಥರ ಎಡಿಟ್ ಮಾಡ್ಬೋದು. ಸೊ ಇದೇ ಥರ ಎಡಿಟಿಂಗ್ಸ್ ವಿಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿಗೆ ವಿಡಿಯೋ ಕಂಪ್ಲೀಟ್ ಆಗಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮರೆದಿಲ್ಲಂಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.